ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಹಲಸಿನ ಹಣ್ಣಿನ ಕೇಸರಿ ಬಾತ್ ಮಾಡ್ತಾ ಇದ್ದೇನೆ. ಇದು ತುಂಬಾ ಸ್ವಾದಿಷ್ಟಕರವಾದ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು. ಈಗ ಹಲಸಿನ ಹಣ್ಣಿನ ಸೀಸನ್ ಆದ ಕಾರಣ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅಮಿತಾಸ್ ಕಿಚನ್ಗೆ ಹೋಗೋಣ, ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವು ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ಹುರ್ಕೊಳ್ಳೋದಕ್ಕೆ ಈಗ ತುಪ್ಪ ಹಾಕ್ತಾ ಇದ್ದೇನೆ. ಈಗ ಒಂದು 2 ಸ್ಪೂನ್ನಷ್ಟು ತುಪ್ಪ ಹಾಕಿದ್ದೇನೆ. ಅದಕ್ಕೀಗ ಗೇರು ಬೀಜ, ಮೊದಲಿಗೆ ಒಂದು ಸ್ವಲ್ಪ ಹೊತ್ತು ಗೇರು ಬೀಜವನ್ನು ಫ್ರೈ ಮಾಡಿಕೊಳ್ಳೋ. ಆ ನಂತರ ಒಣ ದ್ರಾಕ್ಷಿಯನ್ನು ಹಾಕಿಕೊಂಡ್ರೆ ಆಯಿತು. ಅಂದರೆ ಜೊತೆಯಲ್ಲಿ ಹಾಕಿದರೆ ಒಣ ದ್ರಾಕ್ಷಿ ಬೇಗನೆ ಫ್ರೈ ಆಗ್ತದಲ್ಲ, ಹಾಗೆ ಸ್ವಲ್ಪ ಒಂದು ನಿಮಿಷ ಬಿಟ್ಟು ಒಣ ದ್ರಾಕ್ಷಿಯನ್ನು ಹಾಕ್ಕೊಂಡ್ರೆ ಆಯಿತು. ಇವಾಗ ನಾನು ಇದಕ್ಕೆ ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಒಣ ದ್ರಾಕ್ಷಿ ಸ್ವಲ್ಪ ದಪ್ಪ ದಪ್ಪ ಆಗುವವರೆಗೆ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿಲಿ, ಗೇರು ಬೀಜ ಮತ್ತು ಒಣ ದ್ರಾಕ್ಷಿ ಫ್ರೈ ಆಯಿತು. ಇಷ್ಟಾದರೆ ಸಾಕು. ಇನ್ನು ಇಷ್ಟೊತ್ತಿಗೆ ನಾವು ಇದನ್ನು ತೆಕ್ಕೊಳ್ಳುವ. ಇವಾಗ ಇದೇ ತುಪ್ಪಕ್ಕೆ ನಾನು 1 ಕಪ್ಪಿನಷ್ಟು ರವೆಯನ್ನು ಹಾಕ್ತಾ ಇದ್ದೇನೆ. ಬಾಂಬೆ ರವೆಯನ್ನು ಹಾಕ್ತಾ ಇದ್ದೇನೆ. ಇದನ್ನಿನ್ನು ಘಮ ಬರೋ ತನಕ ಫ್ರೈ ಮಾಡಿಕೊಳ್ಳ. ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಬೆಂಕಿ ಇಟ್ಟು ಹುರಿಯೋದು ಬೇಡ. ರವೆಯನ್ನು ಕೂಡ ಇಲ್ಲಿ ಘಮ ಬರೋ ತನಕ ಫ್ರೈ ಮಾಡಿಕೊಂಡಾಯಿತು. ಇದನ್ನು ಇನ್ನೊಂದು ಪ್ಲೇಟಿಗೆ ತೆಕ್ಕೊಳ್ಳೋ. ನಾನೀಗ ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇನೆ. ರವೆಯನ್ನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ 3/4 ಕಪ್ಪಿನಷ್ಟು ಹಲಸಿನ ಹಣ್ಣಿನ ಸೋಳೆಯನ್ನು ರುಬ್ಬಿಕೊಂಡಿದ್ದೇನೆ. ಅದನ್ನು ಕೂಡ ಹಾಕ್ತಾ ಇದ್ದೇನೆ. ರುಬ್ಬಿದ ಹಲಸಿನ ಹಣ್ಣಿನ ಸೋಳೆ 3/4 ಕಪ್ಪು. ಇದನ್ನು ಕೂಡ ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಈ ಹಲಸಿನ ಹಣ್ಣು ಸೋಳೆಯಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು. ಅಷ್ಟರ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು. ಒಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತದೆ. ಅಷ್ಟರ ತನಕ ಹಲಸಿನ ಹಣ್ಣಿನ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು. ಸ್ನೇಹಿತರೆ, ಹಲಸಿನ ಹಣ್ಣಿನ ಸೀಸನ್ ಆದ ಕಾರಣ ಎಲ್ಲರಿಗೂ ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡ್ಬೋದು. ಹಲಸಿನ ಹಣ್ಣಿನ ಹಲ್ವ ಕೂಡ ಮಾಡಿದ್ದೇನೆ ನಾನು. ಅದು ಕೂಡ ಇದರಲ್ಲಿ ಚಾನಲಲ್ಲಿ ಹಾಕಿದ್ದೇನೆ, ಚೆಕ್ ಮಾಡಿ. ಅದನ್ನು ಕೂಡ ಮಾಡಿ. ಹಲಸಿನ ಹಣ್ಣು ಹಲ್ವ ಕೂಡ ತುಂಬಾ ಒಳ್ಳೆಯದಾಗ್ತದೆ. ಹಾಗೆ ಹಲಸಿನ ಹಣ್ಣಿನ ಕೇಸರಿ ಬಾತ್ ಇದು ಕೂಡ ತುಂಬಾ ಒಳ್ಳೆಯದಾಗ್ತದೆ. ಇಲ್ಲಿ ನೋಡಿ, ಹಲಸಿನ ಹಣ್ಣನ್ನು ಒಂದು 5 ನಿಮಿಷ ನಾನು ಹೀಗೆ ಹುರ್ಕೊಂಡಿದ್ದೇನೆ. ಈಗ ಇದಕ್ಕೆ ಬಿಸಿ ನೀರನ್ನು ಕಪ್ಪಲ್ಲೇ 2 ಕಪ್ನಷ್ಟು ಬಿಸಿನೀರನ್ನು ಕೂಡ ಕಾಯಿಸಿಟ್ಟಿದ್ದೆ. ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ನಮಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋ. ಇಲ್ಲಿ ನಾನು ಸ್ವಲ್ಪ ಫುಡ್ ಕಲರ್ ಹಾಕಿದೆ. ಹಾಕಬೇಕು ಅಂತೇನಿಲ್ಲ, ಸ್ಕಿಪ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಇದನ್ನು ಕುದಿಲಿಕ್ಕೆ ಬಿಡುವ. ಇಲ್ಲಿ ನೋಡಿ, ನೀರು ಚೆನ್ನಾಗಿ ಕುದೀತುಂಟು. ಅಷ್ಟೊತ್ತಿಗೆ ನಾನೀಗ ರವೆಯನ್ನು ಹಾಕ್ತಾ ಇದ್ದೇನೆ. 1 ಕಪ್ ರವೆಯನ್ನು ಹಾಕ್ತಿದ್ದೇನೆ. 1 ಕಪ್ ರವೆಗೆ 2 ಕಪ್ನಷ್ಟು ಬಿಸಿನೀರನ್ನು ಸೇರಿಸಿಕೊಂಡಿದ್ದೇನೆ. ಚೆನ್ನಾಗಿ ಕೈ ಬಿಡದೆ ಹೀಗೆ ತಿರುಗಿಸ್ಕೊಂಡಿದ್ರೆ ಆಯಿತು. ಈಗ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋ. ಹುರಿಯುವಾಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಹುರಿದೆ. ಆನಂತರ ಹಲಸಿನ ಹಣ್ಣು ಪೇಸ್ಟ್ ಹುರಿಯುವಾಗ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಹುರ್ಕೊಂಡೆ. ಆನಂತರ ಇಲ್ಲಿ ಹಲಸಿನ ಹಣ್ಣು ಪೇಸ್ಟೆಲ್ಲ ಹಾಕಿದ ನಂತರ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿಕೊಂಡಿದ್ದೇನೆ. ಇವಾಗ ನಾನು ಇದಕ್ಕೆ ರವೆಯನ್ನು ತಗೊಂಡ ಕಪ್ಪಲ್ಲಿ 3/4 ಕಪ್ಪಿನಷ್ಟು ಸಕ್ಕರೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಸಿಹಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕಿಕೊಂಡ್ರೆ ಆಯಿತು. ಜಾಸ್ತಿ ಸಿಹಿ ಬೇಕು ಅಂತಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಇಲ್ಲಿ ಹಲಸಿನ ಹಣ್ಣು ಹಾಕಿದ ಕಾರಣ ಜಾಸ್ತಿ ಸಕ್ಕರೆ ಹಾಕಬೇಕು ಅಂತೇನಿಲ್ಲ. ಹಲಸಿನ ಹಣ್ಣಿನ ಸ್ವೀಟ್ ಕೂಡ ಉಂಟಲ್ಲ, ಆದ ಕಾರಣ ಸ್ವಲ್ಪವೇ ಹಾಕಿದರೆ ಸಾಕು. ಮತ್ತು ಸಾಕಾಗದಿದ್ದರೆ ಹಾಕಿಕೊಳ್ಬೋದು. ನಾವು ಕ್ಷೀರ ಮಾಡೋಗುಂಟಲ್ಲ, ಧಾರಾಳವಾಗಿ ತುಪ್ಪ ಹಾಕಿದರೆ ಮಾತ್ರ ಕ್ಷೀರಕ್ಕೊಂದು ಟೇಸ್ಟ್. ಸಕ್ಕರೆ ಪೂರ್ತಿ ಕರಗಲಿ. ಆನಂತರ ತಳ ಕೂಡ ಬಿಟ್ಕೊಂಡು ಬರಬೇಕು. ಸೈಡಿಂದ
ತುಪ್ಪ ಕೂಡ ಬಿಡಬೇಕು, ಅಷ್ಟರ ತನಕ ನಾವು ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಇಲ್ಲಿಗೂ ನಾನು 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಈಗ ನಾನು ಟೋಟಲಿ ಒಂದು 7 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿಕೊಂಡಿದ್ದೇನೆ. ತುಪ್ಪ ಕೇಸರಿಬಾತಿಗೆ ತುಪ್ಪ ಧಾರಾಳವಾಗಿ ಹಾಕಿದರೆ ಮಾತ್ರ ಅದಕ್ಕೆ ಒಂದು ಟೇಸ್ಟ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸಾಫ್ಟಾಗಿ ಬಂದಿದೆ ನೋಡಿ. ಇವಾಗ ನೋಡಿ ನಮ್ಮ ಕೇಸರಿಬಾತು ಕೂಡ ರೆಡಿ ಆಯಿತು ನೋಡಿ. ಹೀಗೆ ಸೈಡಿಂದ ತುಪ್ಪ ಬಿಟ್ಕೊಂಡು ಬರಬೇಕು, ಮತ್ತು ಹೀಗೆ ನಾವು ಮಗುಚುವಾಗ ಉಂಟಲ್ಲ ತಳೆ ಬಿಟ್ಟು ಬರಬೇಕು, ಮತ್ತು ಸೈಡಿಂದೆಲ್ಲ ತುಪ್ಪ ಕೂಡ ಬಿಟ್ಕೊಂಡು ಬರಬೇಕು ನೋಡಿ. ಇದಾಯಿತು. ಇವಾಗ ನಾನು ಹುರಿದಿಟ್ಟ ಗೇರು ಬೀಜ ಮತ್ತು ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ತಿದ್ದೇನೆ. ಸ್ನೇಹಿತರೆ, ಹಲಸಿನ ಹಣ್ಣಿನ ಪೇಸ್ಟನ್ನು ಹುರಿಯುವಾಗ ಉಂಟಲ್ಲ ತುಪ್ಪ ಹಾಕಿ ಚೆನ್ನಾಗಿ ಹುರಿಬೇಕು, ಒಂದು 5 ನಿಮಿಷ. ಅದು ಹಾಗೆ ಹುರಿದ್ರೆ ನಾವು ಹುರಿದು ಕ್ಷೀರ ಮಾಡಿದರೆ ಉಂಟಲ್ಲ ಒಂದು 2 ದಿವಸದವರೆಗೆ ಸಿಡ್ಬೋದು, ಏನಾಗೋದಿಲ್ಲ, ಚೆನ್ನಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ, ಸೂಪರಾಗಿ ಬಂತು ನೋಡಿ. ಪರಿಮಳ ಕೂಡ ಒಳ್ಳೆ ಉಂಟು. 1/4 ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ತಿದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ. ಹೀಗೆ ತಿರುಗಿಸುವಾಗ ಉಂಟಲ್ಲ ಹೀಗೆ ಸೈಡಿಂದ ತುಪ್ಪ ಸಹ ಬಿಡಬೇಕು, ಬಾಣಲೆಯಿಂದ ಕೂಡ ಬಿಟ್ಕೊಂಡು ಬರಬೇಕು ನೋಡಿ. ಈಗ ನಮ್ಮ ಕೇಸರಿಬಾತು ಕೂಡ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ.